ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಕಾಯಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇದಕ್ಕೆ 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೈಸಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಇದಕ್ಕೆ ಅರ್ಧ kg ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಆಗಲೇ ರುಬ್ಬಿದಂತಹ ಕಾಯಿಯನ್ನು ಆ್ಯಡ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕೋದು ಬೇಡ, ಏನಾದರೂ ನೀರು ಬೇಕನ್ಸಿದ್ರೆ ಮಾತ್ರ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ನಾದಬೇಕು. ಇದನ್ನು ನಾದಿದಷ್ಟು ವಡೆ ಸ್ಮೂತಾಗಿ ಬರುತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಹಿಟ್ಟು ತುಂಬ ನೀರು ಆಗಬಾರ್ದು, ಗಟ್ಟಿನೂ ಇರಬಾರ್ದು. ಈ ಥರ ಕಲಿಸಿದ ಮೇಲೆ ಇದನ್ನು 10 ನಿಮಿಷ ಆದರೂ ಹಾಗೆ ಬಿಡಬೇಕು. ಟೈಮ್ ಇದೆ ಅಂದರೆ ಅರ್ಧ ಗಂಟೆ ಕೂಡ ಇದನ್ನು ಹಾಗೆ ಬಿಡ್ಬೋದು. ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದನ್ನು ಕಾಯಲು ಇಡಿ. ಇವಾಗ ಈ ಹಿಟ್ಟಿನಿಂದ ಉಂಡೆಯನ್ನು ಮಾಡಿಕೊಳ್ಬೇಕು. ಉಂಡೆಯ ಸೈಜ್ ನಿಂಬೆಹಣ್ಣಿನ ಗಾತ್ರದಲ್ಲಿದ್ದರೆ ಸಾಕು. ಅರ್ಧ ಗಂಟೆ ಬಿಟ್ಟಿರೋದ್ರಿಂದ ಹಿಟ್ಟು ಕೂಡ ತುಂಬ ಸ್ಮೂತಾಗಿ ಬರುತ್ತೆ. ಹಿಟ್ಟೇನಾದರೂ ಕೈಗೆ ಅಂಟ್ಕೊಳ್ತಾ ಇದ್ದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ. ಹಿಟ್ಟಿನಿಂದ ಮೊದಲು ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಅದನ್ನು ತಟ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಹಾಕಿದ ಕವರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮೇಲೆ ಎಣ್ಣೆಯನ್ನು ಸವರಿ ಅದರ ಮೇಲೆ ಉಂಡೆಯನ್ನು ಇಟ್ಟು ಮೇಲ್ಗಡೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಅದನ್ನು ತಟ್ಟಬೇಕು. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ, ಇಷ್ಟು ಸೈಜ್ ಇದ್ದರೆ ಸಾಕು. ಪುನಃ ಉಂಡೆಯನ್ನು ತಟ್ಟುವಾಗ ಕವರ್ ಮೇಲೆ ಎಣ್ಣೆಯನ್ನು ಸವರ್ಕೊಳ್ಳಿ. ಎಣ್ಣೆಯನ್ನು ಸವರ್ಕೊಂಡು ಮಾಡೋದ್ರಿಂದ ಇದನ್ನು ಈಸಿಯಾಗಿ ತೆಗಿಬೋದು. ಇವಾಗ ಎಣ್ಣೆ ಕಾದಿದೆ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬೇಯೋ ತನಕ ಅದನ್ನು ಹಾಗೆಯೇ ಬಿಡಿ. ಸ್ವಲ್ಪ ಬೆಂದ ಮೇಲೆ ಅದು ಮೇಲೆ ಬರುತ್ತೆ. ಆಗ ಸೌಟಿಂದ ಅದರ ಮೇಲೆ ನಿಧಾನಕ್ಕೆ ಟಚ್ ಮಾಡಿ. ಈ ಥರ ಟಚ್ ಮಾಡೋದ್ರಿಂದ ವಡೆಗಳು ಉಬ್ಬಿ ಬರುತ್ತೆ. ಈ ಥರ ಉಬ್ಬಿ ಬಂದಿದ ಮೇಲೇ ಇನ್ನೊಂದನ್ನು ಎಣ್ಣೆಗೆ ಹಾಕಿ. ಈ ರೆಸಿಪಿ ಮಾಡೋದು ತುಂಬಾ ಈಸಿ. ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ಇದನ್ನು ಮಾಡಿ ಕೊಡ್ಬೋದು. ಇದನ್ನು ಇವಾಗ ತಿರ್ಸಿ ಹಾಕಬೇಕು. ಇನ್ನೊಂದು ಕಡೆ ಸಹ ಇದು ಬೇಯಬೇಕು. ಇದು ಈ ಥರ ಸ್ವಲ್ಪ ಕೆಂಪಗಾದ ಮೇಲೆ ಇದನ್ನು ತೆಗೆಯಿರಿ. ಕಾಯಿ ವಡೆಯನ್ನು ಚಿಕನ್ ಸಾರು, ಮಟನ್ ಸಾರು, ಇಲ್ಲ ಅಂದರೆ ಮೊಳಕೆ ಬರಿಸಿದ ಹೆಸರು ಕಾಳು ಸಾರಿನ ಜೊತೆ ತಿನ್ಬೋದು. ಯಾವುದೂ ಇಲ್ಲ ಅಂದರೆ ಹಾಗೆ ಕೂಡ ಸಹ ತಿನ್ಬೋದು. ಇದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಕರಾವಳಿ ಕಡೆಯಲ್ಲಿ ಇದನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಡಿ, ಅದು ಸರಿಯಾಗಿ ಬೇಯೋದಿಲ್ಲ ಮತ್ತು ಉಬ್ಬೋದಿಲ್ಲ. ಮನೆಯಲ್ಲಿ ಸಿಗುವಂಥ ಸಾಮಾನುಗಳನ್ನು ಯೂಸ್ ಮಾಡಿರೋದ್ರಿಂದ ಇದನ್ನು ಯಾವಾಗ ಬೇಕೋ ಆವಾಗ ಮಾಡ್ತಾ ಇರ್ಬೋದು. ಅಕ್ಕಿ ಹಿಟ್ಟಿನ ಬದಲಿಗೆ ಅಕ್ಕಿಯನ್ನು ನೆನೆಸಿ ಕೂಡ ಇದನ್ನು ಮಾಡ್ಬೋದು. ಇದು ಹೆಲ್ದಿ ರೆಸಿಪಿಯಾಗಿರೋದ್ರಿಂದ ಇದನ್ನು ಯಾರು ಬೇಕಿದ್ರೂ ತಿನ್ಬೋದು. ಎಲ್ಲ ಮಾಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು.
ಸ್ಮೂತಾಗಿ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀವಿ. ಅಡುಗೆ ಗೊತ್ತಿಲ್ಲದೆ ಇರೋರು ಕೂಡ ಇದನ್ನು ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳಿನ ಸಾರಿನ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.